ಮಂಜೇಶ್ವರ ರೈಲ್ವೆ ನಿಲ್ದಾಣದಲ್ಲಿ ಅಭಿವೃದ್ಧಿಯ ಜಪ ನಡೆದರೂ ಕೂಡ ಪ್ರಯಾಣಿಕರ ಸಂಕಷ್ಟ ಮಾತ್ರ ತೀರುತ್ತಿಲ್ಲ. ಲಿಫ್ಟ್ ಇಲ್ಲ, ಪ್ಲಾಟ್ಫಾರ್ಮ್ನಲ್ಲಿ ಸೂಕ್ತ ಮೇಲ್ಚಾವಣಿ ಇಲ್ಲ. ಇತ್ತ ರಾಷ್ಟ್ರೀಯ ಹೆದ್ದಾರಿಯನ್ನ ದಾಟಲು ಸೂಕ್ತ ವ್ಯವಸ್ಥೆಯೂ ಇಲ್ಲದೆ ವಿದ್ಯಾರ್ಥಿಗಳು ಹಾಗೂ ನಿತ್ಯ ಪ್ರಯಾಣಿಕರು ಪರದಾಡುವಂತಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ವಿದ್ಯಾರ್ಥಿಗಳು ಬೇರೆ ಕಾಲೇಜುಗಳ ಕಡೆಗೆ ಮುಖವನ್ನ ಮಾಡ್ತಾ ಇದ್ದಾರೆ. ಇದು ಮಂಜೇಶ್ವರ ರೈಲ್ವೆ ನಿಲ್ದಾಣ. ಪ್ರತಿನಿತ್ಯ ನೂರಾರು ಪ್ರಯಾಣಿಕರು, ವಿದ್ಯಾರ್ಥಿಗಳು ಸಂಚರಿಸುವ ಈ ನಿಲ್ದಾಣದಲ್ಲಿ ಮೂಲ ಸೌಕರ್ಯಗಳೇ ಮರೀಚಿಕೆಯಾಗಿವೆ. ರಾಜ್ಯದ ಬಹುತೇಕ ನಿಲ್ದಾಣಗಳಲ್ಲಿ ಲಿಫ್ಟ್ ಸೌಲಭ್ಯ ಕಲ್ಪಿಸಲಾಗಿದ್ದರೂ ಮಂಜೇಶ್ವರದಲ್ಲಿ ಮಾತ್ರ ಈವರೆಗೆ ಯಾವುದೇ ನಿರ್ಧಾರವಾಗಿಲ್ಲ. ಕಷ್ಟಪಟ್ಟು ಮೆಟ್ಟಿಲೇರಿ ರಾಷ್ಟ್ರೀಯ ಹೆದ್ದಾರಿಗೆ ಬಂದರೆ ರಸ್ತೆಯ ಮತ್ತೊಂದು ಬದಿಗೆ ತಲುಪಲು ಮತ್ತೆ ಮೆಟ್ಟಿಲುಗಳನ್ನು ಹತ್ತುವಂತಹ ಶಿಕ್ಷೆ ಪ್ರಯಾಣಿಕರದ್ದಾಗಿದೆ. ಬಿಸಿಲಿರಲಿ ಮಳೆಯಿರಲಿ ಇಲ್ಲಿ ನಿಲ್ಲಬೇಕೆಂದ್ರೆ ಕೊಡೆ ಇರಲೇಬೇಕು. ನಿಲ್ದಾಣದ ಉತ್ತರ ಭಾಗದ ಪ್ಲಾಟ್ಫಾರ್ಮ್ನಲ್ಲಿ ಮೇಲ್ಚಾವಣಿಯೇ ಇಲ್ಲ. ದಕ್ಷಿಣ ಭಾಗದಲ್ಲಿ ಹೆಸರಿಗೆ ಮಾತ್ರ 2 ಶೀಟ್ಗಳನ್ನು ಹಾಕಲಾಗಿದೆ. ಮಳೆಗಾಲದಲ್ಲಂತೂ ಓವರ್ ಬ್ರಿಡ್ಜ್ನಲ್ಲಿ ನೀರು ನಿಂತು ಪ್ಲಾಟ್ಫಾರ್ಮ್ ಸಂಪೂರ್ಣ ಜಾರುವಂತಾಗಿ ಜೀವ ಕೈಯಲ್ಲಿ ಹಿಡಿದು ನಡೆಯುವ ഭീകര വാതാവരണ ഇല്ലിದೆ. മഞ്ചേശ്വരം റെയിൽവേ സ്റ്റേഷന്റെ അനാസ്ഥയെ കുറിച്ചിട്ടാണ് പറയാനുള്ളത്. മഞ്ചേശ്വരം റെയിൽവേ സ്റ്റേഷനിൽ കാലങ്ങളായി മാറി മാറി വരുന്ന ഗവൺമെന്റ് സർക്കാരുകൾ, ഈവൻ നമ്മളെ കരുണാകരൻ മുതൽ രാജ്മോഹൻ സർ വരെയുള്ള സമയത്ത് വരെ നമുക്ക് ഇന്നേ വരെ മഞ്ചേശ്വരത്ത് നമുക്കൊരു റെയിൽവേ ഡെവലപ്മെന്റ് ആയിട്ടില്ല. അവിടെ മെയിനായിട്ട് തുടർന്ന് വരുന്ന അനാസ്ഥ നമ്മളെ ഈ പ്ലാറ്റ്ഫോം ടു പ്ലാറ്റ്ഫോം ഉള്ള ഫുട് ഓവർ ബ്രിഡ്ജ്, അതിലേക്ക് അടിയന്തരമായിട്ട് ലിഫ്റ്റ് സൗകര്യം ഏർപ്പെടുത്തണം. രണ്ടാമത്തെ ಮಂಜೇಶ್ವರಂ ರೈಲ್ವೆ ಸ್ಟೇಷನ್ലേക്ക് ಅಪ್ರೋಚ್ ರೋಡ್ ಭಯಂಕರ ಶೋಚನೀಯമായ ಅವಸ್ಥೆയാണ് ಉള്ളത്. ಇನ್ನು ನಿಲ್ದಾಣದ ಸಮೀಪವಿರುವ ಗೋವಿಂದ ಪೈ ಸ್ಮಾರಕ ಸರ್ಕಾರಿ ಕಾಲೇಜು ಹಾಗೂ ಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಹೆದ್ದಾರಿ ದಾಟುವುದೇ ಒಂದು ದೊಡ್ಡ ಸಾಹಸ. ಬಡಾಜಿ ರಸ್ತೆಯಿಂದ ಪಾದಚಾರಿ ಮೇಲ್ಸೇತುವೆಗೆ ಅನುಮತಿ ಸಿಕ್ಕಿದ್ರೂ ಕೆಎಸ್ಇಬಿ ವಿದ್ಯುತ್ ಲೈನ್ ಹಾಗೂ ಜಲಮಂಡಳಿ ಪೈಪ್ಗಳ ತೆರವು ಕಾರ್ಯ ವಿಳಂಬವಾಗ್ತಿದೆ. ಎತ್ತರ ಹೆಚ್ಚಿರುವ ಕಾರಣ ಕಾಲೇಜು ರಸ್ತೆ ಬಳಿ ಮೇಲ್ಸೇತುವೆ ನಿರ್ಮಿಸಲು ಸಾಧ್ಯವಿಲ್ಲ ಎಂದು ನಿರ್ಮಾಣ ಸಂಸ್ಥೆ ಉರಂಕಲ್ ಲೇಬರ್ ಕಾಂಟ್ರಾಕ್ಟ್ ಕೋಆಪರೇಟಿವ್ ಸೊಸೈಟಿ ತಿಳಿಸಿದೆ. മഞ്ചേശ്വരം റെയിൽവേ സ്റ്റേഷന്റെ പരിധിയിൽ വരുന്ന ജനങ്ങളുടെ അവകാശങ്ങൾക്ക് ഒരുപാട് ഞങ്ങൾ ശ്രദ്ധയിൽപ്പെട്ടതുണ്ട്. പക്ഷേ MLA MP ആയിട്ട് ബന്ധപ്പെട്ടിട്ടുണ്ട്. അടിയന്തരമായ പ്രശ്നം പരിഹരിക്കുമെന്നും MLA MP ഒരുപാട് പ്രശ്നങ്ങളോടെ കൊട്ടു. ഏകദേശ സമയത്തോടെ നിങ്ങളുടെ പ്രശ്നങ്ങൾ പരിഹാരമുള്ള രീതിയിൽ ഞങ്ങൾ മുന്നോട്ട് പോകുന്നു. പഞ്ചായത്തിന്റെ ഭരണ തീരുമാനങ്ങൾ ബന്ധപ്പെട്ട ഉദ്യോഗസ്ഥന്മാർക്ക് അയച്ചു കൊടുത്തിട്ടുമുണ്ട്. അതിനുള്ള പരിഹാരം കാണുന്ന രീതിയിൽ ಮಂಜೇಶ್ವರ ಗ್ರಾಮಪಂಚಾಯತ್ ಭರಣಸಮಿತಿ ಜನಗಳ ಕೂಡ ನಿಲ್ಲುವ ತೀರ್ಮಾನത്തിലാണുള്ളത്. ಹೀಗಾಗಿ 200 ಮೀಟರ್ ದೂರದಲ್ಲಿ ಹೊಸ ಜಾಗ ಗುರುತಿಸಲಾಗಿದೆಯಾದರೂ ಇದು ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲವಾಗಲಿದೆ ಎಂಬ ಪ್ರಶ್ನೆ ಹಾಗೆಯೇ ಉಳಿದಿದೆ. ಸೌಕರ್ಯಗಳ ಕೊರತೆಯಷ್ಟೇ ಅಲ್ಲ, ಅಗತ್ಯ ರೈಲುಗಳ ನಿಲುಗಡೆಯೂ ಇಲ್ಲಿಲ್ಲ. ಮಾವೇಲಿ ಎಕ್ಸ್ಪ್ರೆಸ್, ಚೆನ್ನೈ ಸೂಪರ್ ಫಾಸ್ಟ್ನಂತಹ ಪ್ರಮುಖ ರೈಲುಗಳಿಗೆ ಇಲ್ಲಿ ನಿಲುಗಡೆ ನೀಡಿದರೆ ಸಾವಿರಾರು ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ. ಸೂಕ್ತ ರೈಲು ಸೌಕರ್ಯ ಹಾಗೂ ಮೂಲ ಸೌಕರ್ಯವಿಲ್ಲದೆ ಬೇಸತ್ತ ನೂತನ ವಿದ್ಯಾರ್ಥಿಗಳು ಬೇರೆ ಕಾಲೇಜುಗಳತ್ತ ಮುಖ ಮಾಡುತ್ತಿರುವುದು ನಿಜಕ್ಕೂ ದುರಂತ. ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಮಂಜೇಶ್ವರ ರೈಲ್ವೆ ನಿಲ್ದಾಣದ ಮೂಲ ಸೌಕರ್ಯ ಅಭಿವೃದ್ಧಿ ಹಾಗೂ ರೈಲುಗಳ ನಿಲುಗಡೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಅಲ್ಲಿಯವರೆಗೆ ಪ್ರಯಾಣಿಕರ ಮತ್ತು ವಿದ್ಯಾರ್ಥಿಗಳ ಸಮಸ್ಯೆ ತಪ್ಪಿದ್ದಲ್ಲ. ರೆಹಮಾನುದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.